ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ತ್ರಿವ್ಯಾ ಏನೋ ಒಂದು ಬಾಂಡಿಂಗ್ ಅಂತ ಕ್ರಿಯೇಟ್ ಆಯ್ತಲ್ವಾ, ತ್ರಿವಿಕ್ರಮ್ ಮತ್ತೆ ಭವ್ಯ ಒಂದು ಫ್ರೆಂಡ್ಶಿಪ್ನ ಒಂಥರ ತ್ರಿವ್ಯಾ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಅಥವಾ ಲವ್ ಅವರಿಬ್ರು ಜೋಡಿನ ಒಂದು ತ್ರಿವ್ಯಾ ಅಂತ ಹೇಳ್ಬಿಟ್ಟು ಒಂದು ಜೋಡಿಯಾಗಿ ಕನ್ವರ್ಟ್ ಮಾಡಿ ಬಿಗ್ ಬಾಸ್ ಸೀಸನ್ 11 ಒಂದು ತ್ರಿವ್ಯಾ ಜೋಡಿನೇ ಅಂತಾನೆ ಕ್ರಿಯೇಟ್ ಮಾಡಿರುವಂತಹ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ನಾನಿವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ ಬನ್ನಿ. ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಸುಮಾರಷ್ಟು ದಿನಗಳಿಂದ ಅಂದರೆ ನಿನ್ನೆ ಮೊನ್ನೆಯಿಂದನೂ ಕೂಡ ನಮ್ಮ ತ್ರಿವಿಕ್ರಮ್ ಅವರು ಇಂಟರ್ವ್ಯೂನ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಮಾತನಾಡೋಣ. ಸೊ ನಾವೇನೋ ಒಂದು ಅನ್ಕೊಂತೀವಿ, ಬಟ್ ಆಗೋದೇ ಒಂದು ಅಂತಾರಲ್ವಾ. ಸೊ ಆ ರೀತಿ ಆಗಿದೆ. ಕೆಲವೊಂದು ಸಾರಿ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರಿಗೆ ಸ್ಪೇಸ್ ಬೇಕು ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ತ್ರಿವ್ಯಾ ಫ್ಯಾನ್ಸ್ಗಳೇನಿದ್ದಾರೆ, ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ. ತ್ರಿವ್ಯಾಗಂತೂ ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ. ತ್ರಿವ್ಯಾ ಜೋಡಿನ ಒಂದು ಆನ್ ಸ್ಕ್ರೀನ್ ಅಥವಾ ಆಫ್ ಸ್ಕ್ರೀನ್ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇರುವಂತಹ ಜನ ಅಂತೂ ಸಾಕಷ್ಟಿದ್ದಾರೆ ಅಂತ ಹೇಳ್ತೀನಿ. BBK 11 ಮುಗ್ದಿದ್ದೇನೆ, ಅವ್ರು ಎಲ್ಲೂ ಕಾಣಿಸ್ಕೋತಾ ಇಲ್ಲ ಅನ್ನೋದೇ ಎಲ್ಲರ ಒಂದು ಪ್ರಶ್ನೆ ಆಗಿತ್ತು. ಬಟ್ ಇವಾಗ ಇಬ್ರು ಕೂಡ ಒಂದು 2 ದೋಣಿಗಳಲ್ಲಿ ಸಾಕ್ತಾ ಇದ್ದಾರೆ. ಆಕ್ಚುಲಿ ಅವರ ಒಂದು ಇಂಟೆನ್ಷನ್ ಒಂದೇ ಆಗಿದೆ, ಆಯ್ತಾ. ಇಂಟೆನ್ಷನ್ ಒಂದೇ ಆಗಿದೆ. ಏನು ಅಂತಂದ್ರೆ, ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಲೈಫಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರ ಅವರಿಬ್ರು ಕೂಡ ಒಂದು ಬೇರೆ ಬೇರೆ ದೋಣಿಯಲ್ಲಿ ಸಾಕ್ತಾ ಇದ್ದಾರೆ. ಬಟ್ ಉದ್ದೇಶ ಒಂದೇ. ಅಂದ್ರೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಒಂದೇ ದೋಣಿ ಪ್ರಯಾಣಿಕರಾದರೂ ಕೂಡ ಬೇರೆ ಬೇರೆ ಒಂದು ಏನಂತಾರೆ ಅಥವಾ ಒಂದೇ ಉದ್ದೇಶ ಇಟ್ಕೊಂಡು ಸಾಕ್ತಾ ಇರೋಂಥ ಒಂದು ದೋಣಿಯ ಪ್ರಯಾಣಕ್ಕಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅನ್ನೋದಾದ್ರೆ, ನಮ್ಮ ತ್ರಿವಿಕ್ರಮ್ನವರ ಇಂಟರ್ವ್ಯೂಗಳನ್ನ ನಾನು ಸಾಕಷ್ಟು ನೋಡಿದೆ. ಈಗ ಬಾಸ್ ಟಿವಿಲೂ ಕೂಡ ಕೆಲವರು ಕಮೆಂಟ್ ಮಾಡಿದ್ರು. ನಾನು ನಿನ್ನೆ ಒಂದು ವಿಡಿಯೋ ಹಾಕ್ದಾಗ್ಲೂ ಕೂಡ ಬಾಸ್ ಟಿವಿ ನೋಡಿ ಮೇಡಮ್, ಅವರು ತ್ರಿವ್ಯಾ ಬಗ್ಗೆ ಹೇಳಿದ್ದಾರೆ, ಭವ್ಯ ಬಗ್ಗೆ ಹೇಳಿದ್ದಾರೆ, ನೋಡಿ ಮೇಡಮ್ ನೀವು ಒಂದೇ ಇಂಟರ್ವ್ಯೂ ನೋಡ್ಬಿಟ್ಟು ನಿರ್ಧಾರ ತಗೋಬಿಡಿ ಹಾಗೆ ಹೀಗೆ ಅಂತ ಹೇಳಿದಿರ, ಆಯ್ತಾ. ಸೊ ಹಂಗಾಗಿ ಮತ್ತೆ ಅವ್ರಿಗೆಲ್ರಿಗೂ ಕೂಡ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವೇನಂತ ಅನ್ಕೊಂಡಿದೀವಿ ಅಂತಂದ್ರೆ, ತ್ರಿವ್ಯಾ ಅನ್ನೋದು ನಾನು ನಿಜವಾಗ್ಲೂ ಒಂದು ಬ್ರ್ಯಾಂಡ್ ಆಗಿ ತಗೊಂಡ್ಬಿಟ್ಟಿದೀವಿ. ತ್ರಿವ್ಯಾ ಅನ್ನೋ ಒಂದು ಬಾಂಡಿಂಗ್ ತ್ರಿವ್ಯಾ ಒಂದು ಜೋಡಿನ ಬ್ರ್ಯಾಂಡ್ ಆಗಿ ತಗೊಂಡ್ಬಿಟ್ಟಿದೀವಿ ಅಂತ ಹೇಳ್ತೀನಿ. ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ತ್ರಿವ್ಯಾ ಎಲ್ಲಿ ನೋಡಿದ್ರು ಕೂಡ ತ್ರಿವ್ಯಾ ಎಡಿಟಿಂಗ್ಸ್ಗಳೇ ಸಾಕಷ್ಟಿದೆ. ನೀವು ನೋಡಿರ್ತೀರ, ಸಾಕಷ್ಟು ಒಂದು ಎಡಿಟಿಂಗ್ಸ್ಗಳಂತೂ ತ್ರಿವ್ಯಾ ಮೇಲೆ ಇದೆ. ಅದು ಅಷ್ಟೇ. ಈಗಲೂ ಕೂಡ BBK 11 ಮುಗಿದು ಒಂದು ಮೂರು ತಿಂಗಳಾದರೂ ಕೂಡ ಇನ್ನೂ ಕೂಡ ರನ್ನಿಂಗ್ ಅಲ್ಲಿರುವಂಥ ಒಂದು ವಿಡಿಯೋಸ್ ಯಾರಪ್ಪ ಅಂತಂದರೆ ನಿಜವಾಗ್ಲೂ ಕೂಡ ಈ ತ್ರಿವ್ಯಾ ಜೋಡಿದ್ದೇನೆ ಅಂತ ಹೇಳ್ತೀನಿ. ಎಲ್ಲ ಒಂದು ಕಡೆ ಈ ತ್ರಿವ್ಯಾ ಫ್ಯಾನ್ಸ್ಗಳೇನಿದ್ದಾರೆ, ತ್ರಿವ್ಯಾ ಜೋಡಿ ಎಲ್ಲೇ ಹೋಗ್ಲಿ, ಏನೇ ಮಾಡಲಿ, ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಲಿ ಅಥವಾ ಹೈಡ್ ಮಾಡಿ ಏನೋ ಒಂದು ಹಾಕಿದ್ರು ಕೂಡ ಅವರು ತ್ರಿವಿಕ್ರಮ್ ಅವರು ಹೇಳಿರುವಂಥದ್ದು ಹೈಡ್ ಮಾಡಿ ಏನೋ ಒಂದು ವಿಡಿಯೋ ಹಾಕಿದ್ರು, ಏನೋ ಒಂದು ಫೋಟೋ ಹಾಕಿದ್ರು ಕೂಡ ಅದನ್ನು ಕೂಡ ಎಡಿಟ್ ಮಾಡಿ ಅವರೆಲ್ಲೋ ಇರುವಂತಹ ಒಂದು ಭವ್ಯಗೌಡ ಎಲ್ಲೋ ಇರುವಂತಹ ಫೋಟೋ ತಗೊಂಡು, ಇವ್ರು ಎಲ್ಲಿರುವಂತಹ ಒಂದು ಫೋಟೋ ತಗೊಂಡು ಅದಕ್ಕೆ ಲಿಂಕ್ ಮಾಡಿ ಒಂದು ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕ್ತಾರೆ. ಅದಕ್ಕೆ ನನಗೆ ಸಾಕಷ್ಟು ಖುಷಿ ಇದೆ. ಅಷ್ಟು ಎಫರ್ಟ್ ಹಾಕಿ ಮಾಡ್ತಾರಲ್ವ, ಅದು ಖುಷಿ ಇದೆ ಅಂತ ತ್ರಿವಿಕ್ರಮ್ ಹೇಳಿರೋದು ಎಲ್ಲ ಒಂದು ಕಡೆ ಖುಷಿ ವಿಚಾರ. ಅದೊಂದು ಖುಷಿ ವಿಚಾರ ಅಂತ ಒಪ್ಕೋತೀನಿ. ಬಾಸ್ ಟಿವಿಯಲ್ಲಿ ಮಾತಾಡಿರೋ ಇಂಟರ್ವ್ಯೂನ ನಾನು ಕೂಡ ನೋಡಿದೆ. ಆ್ಯಕ್ಚುಲಿ ಬೇರೆ ಇಂಟರ್ವ್ಯೂಗಳಲ್ಲಿ ಒಂಥರ ಮಾತಾಡಿದ್ದಾರೆ. ಯಾಕಪ್ಪ ಅಂದರೆ, ನನಗೆ ತ್ರಿವಿಕ್ರಮ್ ಹೇಳಿರೋವಂಥದ್ದು ಒಂದೊಂದು ಚಾನಲ್ ನ್ಯೂಸಲ್ಲಿ ಒಂದೊಂದು ಥರ ಮಾತಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಒಂದು ಕ್ಲಾರಿಟಿಯಾಗಿ ಯಾರಿಗೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಅಂದರೆ ಭವ್ಯ ಮತ್ತು ನನ್ನ ಮಧ್ಯೆ ಏನು ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ಏನು ಇದೆ ಅಂತಲೂ ಕೂಡ ಹೇಳ್ತಾ ಇಲ್ಲ. ತ್ರಿವಿಕ್ರಮ್ ಒಂಥರ ಕನ್ಫ್ಯೂಸಿಂಗ್ ಆನ್ಸರ್ನ ಕೊಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಅರ್ಥ ಆಗ್ತಾ ಇದೆ, ಸ್ವಲ್ಪ ಅರ್ಥ ಆಗ್ತಾ ಇಲ್ಲ. ಸೊ ನಿಮಗೇನಾದ್ರು ಪೂರ್ತಿ ಏನಾದ್ರು ಅರ್ಥ ಆದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮರೀದೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ನನಗೆ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ನೋಡಿದಾಗ ಏನನ್ನಿಸ್ತಂದ್ರೆ, ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಎಲ್ಲೋ ಕಾಣಿಸ್ಕೊಬಾರ್ದು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಜೊತೆಯಲ್ಲಿ ಎಲ್ಲೂ ಕಾಣಿಸ್ಕೋಬಾರ್ದು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದಾರೆ. ಮತ್ತು ನಮ್ಮಿಬ್ಬರ ಮಧ್ಯೆ ಎಲ್ಲೂ ಕೂಡ ನಮಗೆ ಪ್ರೀತಿ ಅಂತ ಆಗಿಲ್ಲ. ಏನು ಬಿಗ್ ಬಾಸ್ ಮನೆ ಒಳಗಡೆ 17 ಕಂಟೆಸ್ಟೆಂಟ್ಗಳಿದ್ರು, ಅದೇ ರೀತಿ ನಾನು ಎಲ್ಲ ಕಂಟೆಸ್ಟೆಂಟ್ಗಳನ್ನ ನೋಡಿದ ರೀತಿನೇ ನಮ್ಮ ಭವ್ಯಗೌಡನ ನೋಡಿದ್ದೀನಿ ಹೊರತು ಬೇರೆಯವರು ಅಂತ ನನಗೇನು ಅನಿಸಿಲ್ಲ. ಯಾಕೆ ಅಂತಂದರೆ, ಒಂದೇ ಏನು ಮನೇಲಿ ಇರಬೇಕು. ಸೊ ಅಲ್ಲಿ ನಾವು ಮಾತಾಡ್ಕೊಳ್ಳೇಬೇಕು, ಏನು ಗೇಮ್ ಇದೆ, ನೆಕ್ಸ್ಟ್ ಏನಿದೆ, ಆ ರೀತಿ ಮಾತಾಡ್ಕೋಬೇಕು. ಸೊ ಹೊರಗಡೆ ಬಂದಮೇಲೆ ಏನು ಹಲೋ ತಿಂಡಿ ಆಯ್ತಾ ಅನ್ನೋದು ಬಿಟ್ಟರೆ ಬೇರೆ ಏನು ಮಾತಿರಲ್ಲ ಅಂತ ಹೇಳ್ತಾರೆ ತ್ರಿವಿಕ್ರಮ್ ಅವರು. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ, ರಾತ್ರಿ ಆದ್ರೂ ಕೂಡ ಮಾತನಾಡ್ತಾ ಇರ್ತಾರೆ. ಬೆಡ್ ಮೇಲೆ ಕೂತ್ಕೊಂಡು ರಾತ್ರಿ ಎಲ್ಲ ಮಾತಾಡ್ತಿರ್ತಾರೆ ಅನ್ನೋದನ್ನ ನಮ್ಮ
ಸುದೀಪ್ ಸರ್ ಸಾಕಷ್ಟು ಸಲ ಹೇಳಿದ್ದಾರೆ, ಅಥವಾ ಪಕ್ಕದಲ್ಲಿ ಬಿಟ್ಟಿರುವಂತಹ ಮಂಜಣ್ಣ ಹೇಳಿದ್ದಾರೆ, ಮತ್ತೆ ನಮ್ಮ ಧನರಾಜ್ ಅವರು ಹೇಳಿದ್ದಾರೆ, ರಾತ್ರಿ ಎಲ್ಲ ಮಾತಾಡ್ತಿರ್ತಾರೆ ಅಂತಬಿಟ್ಟು. ಅಷ್ಟೊಂದು ಮಾತಾಡೋ ಅಂಥವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಜಸ್ಟ್ 2 ಟೈಮ್ ಅಷ್ಟೇ ಫೋನ್ ಮಾಡೋಕ್ಕೆ ಸಾಧ್ಯನಾ? 2 ಸಲ ಫೋನ್ ಮಾಡಿದ್ದೀನಿ ಅಷ್ಟೇ ಭವ್ಯಂಗೆ ಅಂತ ತ್ರಿವಿಕ್ರಮ್ ಹೇಳ್ತಾರಲ್ವ, ಇದು ನಿಜಾನಾ ಹೇಳಿ ನೀವು ಕೂಡ? ನಿಜವಾಗ್ಲೂ ಈ ಪ್ರೀತಿ ಇದನ್ನೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೋ ಏನು ಅಂತ ನನಗಂತೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾರಿಗೂ ಕೂಡ ಒಂದು ಸ್ಟ್ರೈಟ್ ವೇಲಿ ಆನ್ಸರ್ ಮಾಡ್ತಾ ಇಲ್ಲ. ಅವರ ಹಾವಭಾವನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಮಾತನಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿ ಒಳಗಡೆ ಪ್ರೀತಿನೂ ಕೂಡ ಇದೆ, ಬಟ್ ಹೊರಗಡೆ ತೋರಿಸ್ಕೊಂಡ್ರೆ ಜನ ಏನು ಗೊತ್ತಾ, ಬೇರೆ ಜೋಡಿನ ಅಂದರೆ ಇವ್ರಿಗೆ ಏನು ಒಬ್ರ ಜೊತೆನೇ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ವಲ್ಲ. ಅವ್ರ ಕೆರಿಯರ್ ಏನಪ್ಪ ಅಂತಂದರೆ ಈಗ ಹೀರೋಗಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಒಂದೇ ಹೀರೋ ಜೊತೆ ಕೆಲಸ ಮಾಡ್ತಾ ಹೋದರೆ ನಿಜವಾಗ್ಲೂ ಕೂಡ ಅವ್ರಿಗೆ ಕೆಲಸ ಸಿಕ್ಕೋದಿಲ್ಲ ಆಯಿತಾ. ಒಂದೇ ಹೀರೋ ಜೊತೆ ನೀವು ಒಂದೇ ಥರದ ಪ್ರಾಜೆಕ್ಟ್ ಮಾಡ್ತಾ ಹೋದರೆ ಯಾರು ಜನ ಅಷ್ಟಿನ ನೋಡ್ತಾರೆ, ಅಷ್ಟಿನ ಇಷ್ಟಪಡೋದಿಲ್ಲ ಆಯಿತಾ. ಮತ್ತು ಆ ಒಂದು ಇಂಟೆನ್ಷನ್ನು ತಲೆಯಲ್ಲಿರುತ್ತೆ. ಮತ್ತು ಈಗ ಮುದ್ದು ಸೊಸೆಗೆ ಪ್ರತಿಮಾ ಹೀರೋಯಿನ್ ಆಗಿದ್ದಾರೆ, ಓಕೆನಾ, ಪ್ರತಿಮಾ ಹೀರೋಯಿನ್ ಆಗಿದ್ದಾರೆ. ಸೊ ಭವ್ಯಗೌಡನ ನಾನು ಇಷ್ಟ ಅಂತ ಅಂತಿದ್ರೆ, ಸೊ ಇಲ್ಲಿ ಹೀರೋಯಿನ್ನ ಚೇಂಜ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ಭವ್ಯಗೌಡನ ನಾನು ಇಷ್ಟ ಅಂತ ಹೇಳಿದ್ರೆ, ಅಥವಾ ನನ್ನಿಬ್ಬರ ಮಧ್ಯೆ ಚೆನ್ನಾಗಿರ್ತಿತ್ತು, ಅಥವಾ ಭವ್ಯ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ, ಅಲ್ಲಿ ಸೀರಿಯಲ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಉದ್ದೇಶನೂ ಕೂಡ ತ್ರಿವಿಕ್ರಮ್ಗೆ ಇದ್ದೇ ಇರುತ್ತೆ, ಹೌದಲ್ವಾ? ಆ ಉದ್ದೇಶದಿಂದನೂ ಕೂಡ ತ್ರಿವಿಕ್ರಮ್ ಅವರು ಈ ರೀತಿ ಒಂದು ಕನ್ಫ್ಯೂಷನ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಒಂದು ಕ್ಲಿಯರ್ ಆಗಿ ಅರ್ಥ ಆಗಿದ್ದು ನನಗೆ ಆ ರೀತಿ. ಅಲ್ಲಿ ಹೇಳ್ತಾರೆ ಭವ್ಯಗೌಡ ಅವ್ರನ್ನ ಜೋಡಿಯಾಗಿ ನೋಡಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ನೀವು ಅಂದರೆ ಹೀರೋಯಿನ್ನ ಚೇಂಜ್ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತಾ? ಇಲ್ಲ, ಇದು ತ್ರಿವಿಕ್ರಮ್ ಹೇಳ್ತಾ ಇರೋದೇನಪ್ಪ ಅಂದರೆ ಈ ಒಂದು ಪಾತ್ರ ಏನಿದೆ ಪ್ರತಿಮಾಗೆ ಸೂಟಬಲ್ ಆಗತ್ತೆ. ಅಂದರೆ ಸ್ಕೂಲ್ ಹುಡುಗಿ ಪಾತ್ರಕ್ಕೆ ಏನು ಇದು ತಮಿಳ್ ಸೀರಿಯಲ್ನ ಒಂದು ಡಬ್ಬಿಂಗ್ ಆಯ್ತಾ, ತಮಿಳ್ ಸೀರಿಯಲ್ ಏನಿತ್ತು ತಮಿಳಲ್ಲಿ ಮಾಡಿರುವಂತಹ ಒಂದು ಮುದ್ದು ಸೊಸೆ ಸೀರಿಯಲ್ ಏನು ತಮಿಳಿಂದ ರೀಮೇಕ್ ಮಾಡ್ತಾ ಇರೋವಂಥದ್ದು. ಸೊ ಇವರು ಏನೊಂದು ಇಂಟೆನ್ಷನ್ ಈ ರೀತಿ ಇರುತ್ತೆ, ಈ ಪಾತ್ರ ಈ ಒಂದು ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ. ಮತ್ತೆ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ರು ತ್ರಿವಿಕ್ರಮ್ ಅವರು, ಏನು ತಮಿಳ್ ಸೀರಿಯಲಲ್ಲಿ ಮಾಡ್ತಾ ಇರೋವಂತಹ ತಮಿಳ್ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಎಲ್ಲರೂ ಕೂಡ ಬಂದು ಪ್ರೋಮೋ ಶೂಟಿಂಗ್ ಕೂಡ ಇವರೇ ಮಾಡಿದ್ದು. ಸೊ ಈ ಒಂದು ಶೂಟ್ ಈ ರೀತಿನೇ ಬರಬೇಕು ಅಂತಬಿಟ್ಟು ಕೆಲವೊಂದು ಶೂಟಿಂಗ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಿರುವಂಥದ್ದು. ಈ ರೀತಿ ಬಂದರೆ ಚೆನ್ನಾಗಿರುತ್ತೆ, ಈ ರೀತಿ ಬಂದರೆ ಚೆನ್ನಾಗುತ್ತೆ. ಸೊ ಅವರೊಂದು ಪ್ಲಾನಿಂಗ್ ಅಲ್ಲಿ ಇರುತ್ತೆ. ಈಗ ಒಂದು ಪಾತ್ರ ಕೆಲವ್ರಿಗೆ ಸೂಟ್ ಆಗುತ್ತೆ, ಕೆಲವ್ರಿಗೆ ಸೂಟ್ ಆಗಲ್ಲ. ಇಷ್ಟು ದೊಡ್ಡ ಬಿಗ್ ಬಜೆಟ್ ಒಂದು ಸೀರಿಯಲ್ ಮಾಡ್ತಾರೆ ಅಂತಂದರೆ ಆ ಒಂದು ಸೀರಿಯಲ್ಗೆ ಹಣ ಹಾಕೋರು ಇರ್ಬೋದು, ಅಥವಾ ಡೈರೆಕ್ಷನ್ ಟೀಮ್ ಇರ್ಬೋದು, ಅಥವಾ ಚಾನಲ್ ಟೀಮ್ ಇರ್ಬೋದು. ಚಾನಲ್ಲು ಕೂಡ ಸಾಕಷ್ಟು ಬಾರಿ ಯೋಚನೆ ಮಾಡಿರುತ್ತೆ, ಸಾಕಷ್ಟು ಬಾರಿ ಒಂದು ಥಿಂಕಿಂಗ್ ಮಾಡಿ ಎಲ್ಲ ಒಂದು ಯೋಚನೆ ಮಾಡಿ ಹೀರೋಯಿನ್ಗೆ ಯಾವ ಹೀರೋ ಸೂಟ್ ಆಗ್ತಾನೆ ಅನ್ನೋದನ್ನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಸಾಕಷ್ಟು ಚರ್ಚೆಗಳು ಆಗ್ಬೋದು, ಬಟ್ ಭವ್ಯ ಕೂಡ ಅದಕ್ಕೆ ಸೂಟ್ ಆಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ಪಾತ್ರಕ್ಕೆ ಪ್ರತಿಮಾ ಸೂಟ್ ಆಗ್ತಾರೆ ಅಂತ ಬಿಟ್ಟು ಹಾಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಬಟ್ ಇದೆಲ್ಲದ್ರಿಂದ ಏನು ಗೊತ್ತಾ, ನಮಗೆ ಅರ್ಥ ಆಗೋದು, ನನಗೆ ನಿನ್ನೆ ಏನಂತ ಅನಿಸ್ತಾ ಇತ್ತು ಅಂತಂದರೆ, ಇಲ್ಲ ತ್ರಿವಿಕ್ರಮ್ಗೆ ಭವ್ಯ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ನಿಸ್ತಿತ್ತು. ಜಸ್ಟ್ ಏನು ಗೊತ್ತಾ, ಇಲ್ಲಿ ಪ್ರಮೋಷನ್ ಮಾಡೋಕೆ ಬಂದಿರೋದು ಮುದ್ದು ಸೊಸೆ ಟೀಮ್ನ ಆಯ್ತಾ. ನಾವು ತ್ರಿವಿಕ್ರಮ್ನ ಕೆಟ್ಟೋರು ಹಾಗೆ ಹೀಗೆ ಅಂತ ಅನ್ನೋದು ಬೇಡ ಅಂತ ನಾನು ಹೇಳ್ತೀನಿ. ತ್ರಿವಿಕ್ರಮ್ ಕೆಲವೊಂದು ಕಮೆಂಟ್ಸ್ಗಳನ್ನ ನೋಡ್ತಾ ಇದೆ, ತ್ರಿವಿಕ್ರಮ್ ಗೋಮುಖ ವ್ಯಾಘ್ರ, ಅವರು ಜಸ್ಟ್ ಭವ್ಯಗೌಡರನ್ನ ಯೂಸ್ ಮಾಡಿಕೊಂಡು ಬಿಗ್ ವಿ ಕೆ 11 ಹೊರಗಡೆ ಬಂದ ತಕ್ಷಣನೇ ಬಿಟ್ಟಾಕ್ಬಿಟ್ರು ಅಂತ ಕೆಲವರು ಕಮೆಂಟ್ ಹಾಕಿದ್ರು. ಇನ್ನು ಕೆಲವರು ಇನ್ನೂ ನೆಗೆಟಿವ್ ಆಗಿ ಕಮೆಂಟ್ಸ್ಗಳು ಬಂದಿದೆ, ಸಾಕಷ್ಟು ಕಮೆಂಟ್ಸ್ಗಳು ನೋಡಿದೆ. ಆ ವಿಡಿಯೋ ಅಂದರೆ ಇಂಟರ್ವ್ಯೂ ಕೆಳಗಡೆ ಸಾಕಷ್ಟು ಒಂದು ನೆಗೆಟಿವ್ ಕಮೆಂಟ್ಸ್ಗಳನ್ನ ಬರುತ್ತೆ. ಏನು ಗೊತ್ತಾ, ಎಲ್ಲವನ್ನು ಕೂಡ ಅವ್ರಿಗೊಂದು ಲೈಫ್ ಇರುತ್ತೆ, ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಂದು ತೋರ್ಸೋದಕ್ಕಾಗೋದಿಲ್ಲ ಅಲ್ವಾ. ಈ ಶಿಶಿರ್ ಮತ್ತು ಐಶ್ವರ್ಯ ಒಂಥರ ಫ್ರೆಂಡ್ಶಿಪ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಆ ರೀತಿ ಆ ಮನೋಭಾವನೆ ಒಬ್ರಿಗಿರುತ್ತೆ, ಒಬ್ರಿಗಿರೋದಿಲ್ಲ. ಆ ಥರ ಮನೋಭಾವನೆಯೂ ಕೂಡ ಇರುತ್ತೆ. ಶಿಶಿರ್ ಮತ್ತು ಐಶಿರ್ ಅಂತ ಏನೋ ಒಂದು ಫ್ಯಾನ್ ಫಾಲೋವರ್ಸ್ ಇದೆ. ಸೊ ಅವರಿಗೆಲ್ಲ ಖುಷಿ, ಫ್ರೆಂಡ್ಶಿಪ್ ಆಗಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಲವರ್ಸ್ ಅಲ್ಲದೆ ಇರೋದ್ರೂ ಕೂಡ ಫ್ರೆಂಡ್ಶಿಪ್ ಆಗಿ ನಾವು ಕಂಟಿನ್ಯೂ ಆಗಿರ್ತೀವಿ, ಫ್ರೆಂಡ್ಶಿಪ್ ಆಗೇ ಇದ್ದೀವಿ ಅಂತಲೂ ಕೂಡ ಎಲ್ಲ ಕಡೆ ಜೊತೆಯಲ್ಲಿ ಓಡಾಡ್ತಾರೆ, ಜೊತೆ ರೀಲ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಯಾಕೆ ಇಷ್ಟೊಂದು ಹೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಜವಾಗ್ಲೂ ಕೂಡ ಒಂದು ಕನ್ಫ್ಯೂಷನ್ಸ್ ಆನ್ಸರ್ ಇದೆ. ಬಟ್ ಈ ಇಂಟರ್ವ್ಯೂಗಳಲ್ಲಿ ಕೆಲವೊಂದು ಮಾತುಗಳು ಏನು ಬಂತು, ಕೆಲವೊಂದು ತಮಾಷೆಯಾಗೂ ಕೂಡ ಮಾತನಾಡಿದ್ದಾರೆ, ಕೆಲವೊಂದು ಖುಷಿನೂ ಕೂಡ ಪಟ್ಟಿದ್ದಾರೆ. ತ್ರಿವಿಕ್ರಮ್ ಅವರು ಈ ತ್ರಿವ್ಯಾ ಎಡಿಟಿಂಗ್ಸ್ ಏನು ಮಾಡಿದ್ದಾರೆ ಅದು ನನಗೆ ಬಹಳಷ್ಟು ಖುಷಿ ಆಗುತ್ತೆ. ನಾನು ಏನೇ ಹೈಡ್ ಮಾಡಾಕಿದ್ರು ಕೂಡ ಹೈಡ್ ಫೋಟೋನು ತಗೊಂಡು ನೀವು ಮಾಡಾಕ್ತೀರಾ. ಸೊ ನನಗೆ ಇಷ್ಟಪಟ್ಟವ್ರ ಜೊತೆನೇ ನೀವು ಎಡಿಟಿಂಗ್ ಹಾಕ್ತಿರಲ್ವ. ಸೊ ಹಾಗಾಗಿ ನನ್ನ ಫ್ರೆಂಡು ಮತ್ತು ನನಗೆ ಇಷ್ಟ ಆಗುವಂತಹ ಒಂದು ಫ್ರೆಂಡು ಅವ್ರ ಜೊತೆ ನನ್ನ ಎಡಿಟಿಂಗ್ ಹಾಕ್ತೀರಾ ಅಂದರೆ ನನಗೆ ಬಹಳಷ್ಟು ಖುಷಿ ಇದೆ, ನನಗೇನು ಬೇಸರ ಇಲ್ಲ ಅಂತ ಹೇಳಿರೋದು. ನಿಜವಾಗ್ಲೂ ಕೂಡ ನೀವು ನೋಡಿಲ್ಲ ಅಂತಂದರೆ ನೋಡಿ, ನಾನು ಕೂಡ ಅದನ್ನು ಕ್ಲಿಯರ್ ಆಗಿ ನೋಡಿರಲಿಲ್ಲ, ನನಗೆ ಕಾಮೆಂಟ್ ಬಂದಿತ್ತು ನನ್ನ ಚಾನಲಲ್ಲಿ. ಸೊ ಹಂಗಾಗಿ ನಾನು ಒಂದು ಇಂಟರ್ವ್ಯೂನ ನೋಡಿದಾಗ ಗೊತ್ತಾಯಿತು, ನನಗೆ ಪೂರ್ತಿ ಇಂಟರ್ವ್ಯೂನ ನೋಡಿದಾಗ ಗೊತ್ತಾಯಿತು
ತ್ರಿವಿಕ್ರಮ್ ಹೇಳ್ತಾ ಇದ್ದಾರೆ ಅವರಿಗೆ ಈ ಒಂದು ಜೋಡಿ ಏನು ತ್ರಿವ್ಯಾ ಫ್ಯಾನ್ಸ್ಗಳಿದ್ದಾರೆ, ತ್ರಿವ್ಯಾ ಫ್ಯಾನ್ಸ್ಗಳು ಜೋಡಿಯಾಗಿ ಏನು ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ತ್ರಿವ್ಯಾ ಎಡಿಟಿಂಗ್ಸ್ ಏನು ಮಾಡ್ತಾ ಇದ್ದಾರೆ ಅದರಿಂದ ಭಾಳಷ್ಟು ಖುಷಿ ಇದೆ. ಅಂದರೆ ನನಗೆ ಇಷ್ಟ ಆಗುವಂಥ ವ್ಯಕ್ತಿ ಅಂತಂದರೆ ಭವ್ಯಗೌಡ ಅವರು. ಇಷ್ಟ ಆಗುವಂತಹ ವ್ಯಕ್ತಿನ ನನ್ನ ಜೊತೆಲಿ ಎಡಿಟಿಂಗ್ ಆಗ್ತಾ ಇದ್ದಾರೆ. ಬೇರೆ ಯಾರನ್ನೋ ಎಡಿಟಿಂಗ್ ಮಾಡಾಕಿದ್ರೆ ನಾನು ಬೇಜಾರು ಮಾಡ್ಕೋಬೋದಾಗಿತ್ತು. ನನಗೆ ಇಷ್ಟಪಡೋವಂಥ ಹುಡುಗಿ, ನನ್ನನ್ನು ಇಷ್ಟಪಡುವಂಥ ಹುಡುಗಿನ ನೀವು ಎಡಿಟಿಂಗ್ ಮಾಡಾಕ್ತಾ ಇದ್ದೀರಿ ಅಂದರೆ ನಾನು ಖುಷಿ ಪಡ್ತೀನಿ, ನನಗೆ ಇಷ್ಟ ಆಗ್ತಿದೆ, ಏನೋ ನನಗೆ ಬೇಸರ ಆಗ್ತಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ತ್ರಿವಿಕ್ರಮ್ ಅವರು. ಇದರಿಂದ ಗೊತ್ತಾಗುತ್ತೆ ತ್ರಿವ್ಯಾ ಫಾರ್ ಎವರ್ ಅಂತ. ನಿಜವಾಗ್ಲೂ ಕೂಡ ತ್ರಿವ್ಯಾ ಒಂದು ಬ್ರ್ಯಾಂಡೇ ಆಗ್ಬಿಟ್ಟಿದೆ. ಈ ಒಂದು ತ್ರಿವ್ಯಾ ಒಂದು ಏನನ್ಸುತ್ತೆ, ಒಂದು ಕೆಲವೊಂದು ಇಂಟರ್ವ್ಯೂಗಳನ್ನ ನೋಡಿದ್ರೆ ತ್ರಿವಿಕ್ರಮ್ ಏನೋ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೋ ಅಂತಹ ಪ್ರಯಾಣಿಕರು ನಾವು ಅಂತ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳ್ಬೋದು. ಬಟ್ ಅವ್ರ ಮನಸ್ಸಿಂದ ಬಂದಿದ್ದಂಥ ಮಾತುಗಳಿರುತ್ತಲ್ಲ ಕೆಲವೊಂದು ಸಲ ಏನೋ ಗೊತ್ತಾ, ಈಗ ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಿಂದ ಡೈರೆಕ್ಟಾಗಿ ಹೇಳೋದಕ್ಕಾಗಿಲ್ಲ. ಸೊ ಹಂಗಾಗಿ ಅವರಿಬ್ಬರ ಮಧ್ಯೆ ಒಂದು ಪ್ರೀತಿ ಏನೇ ಇದ್ರೂ ಕೂಡ ಒಂದು ಅಚೀವ್ಮೆಂಟ್ಸ್ ಅಂತ ಇದೆ, ದುಡ್ಡು ಮಾಡಬೇಕು ಅಂತ ಒಂದಿದೆ ಜೀವನದಲ್ಲಿ. ಏನು ಗೊತ್ತಾ, ಈಗ ಮೊದಲೇಂಗೋಯ್ತೋ ಗೊತ್ತಿಲ್ಲ, ಈ ಸಂಬಂಧಗಳಿಗಿಂತ ಹೆಚ್ಚು ದುಡ್ಡಿಗೆ ಬೆಲೆ ಕೊಡ್ತಾರೆ. ದುಡ್ಡು ಇದ್ರೇ ನಿನ್ನ ಸಂಬಂಧಕ್ಕೆ ಬೆಲೆ ಅಂತ ಹೇಳುವಂಥದ್ದು ಸಾಕಷ್ಟು ಜನ ಇದ್ದಾರೆ. ಸಂಬಂಧಕ್ಕಿಂತ ದುಡ್ಡಿಗೆ ಜಾಸ್ತಿ ಬೆಲೆ ಕೊಡುವಂಥದ್ದು ಜಗತ್ತು ಈಗ ಕ್ರಿಯೇಟ್ ಆಗಿರೋವಂಥದ್ದು. ಸೊ ಹಂಗಾಗಿ ಈಗ ಹೆಚ್ಚಿನ ಪ್ರಾಮುಖ್ಯತೆ ದುಡ್ಡಿಗಿರೋದ್ರಿಂದ ದುಡ್ಡು ಮಾಡೋಣ, ಆಮೇಲೆ ನಮ್ಮ ಒಂದು ಆಸೆಗಳನ್ನ ಪೂರೈಕೋಣ. ನನಗೆ ಕಾರಿಲ್ಲ, ಸ್ವಂತ ಕಾರಿಲ್ಲ, ನಾನು ಬೈಕಲ್ಲೇ ಓಡಾಡ್ತಾ ಇದ್ದೀನಿ ಅನ್ನೋ ಒಂದು ತ್ರಿವಿಕ್ರಮ್ ಅವರ ಆಸೆ ಇರ್ಬೋದು. ಭವ್ಯಗೌಡನೂ ಅಷ್ಟೇ, ಭವ್ಯಗೌಡ ಅವರು ಅಷ್ಟೇ, ಅವರಿಗೆ ಒಂದು ಕನಸುಗಳಿದೆ, ಅವ್ರದ್ದೇದಂಥ ಕನಸುಗಳಿದೆ. ಅವರು ಕೂಡ ಹೇಳ್ತಾರೆ ನನಗೆ ಸ್ವಂತ ಕಾರ್ ಬೇಕು, ಸ್ವಂತ ಮನೆ ಬೇಕು, ಎಲ್ಲನೂ ಕೂಡ ಮಾಡ್ಕೋಬೇಕು. ನಾನು ಬಿಗ್ ಬಜೆಟ್ ಸೀರಿಯಲ್ ಮಾಡಿದ್ದೆ, ಏನು 1 ವರ್ಷ 2 ವರ್ಷ ಮಾಡಿರುವಂತಹ ಒಂದು ಗೀತಾ ಸೀರಿಯಲ್ ಪೇಮೆಂಟ್ ನನಗೆ ಕಡಿಮೆ ಬಂದಿತ್ತು. ಅಂದರೆ ಅಷ್ಟು ದೊಡ್ಡ ಒಂದು ಸೀರಿಯಲ್ ಮಾಡಿದ್ರು ಕೂಡ ನನಗೆ ನನ್ನದಂಥ ಒಂದು ಸ್ವಂತ ಕಾರ್ ಕೂಡ ತಗೊಳಕ್ಕಾಗ್ತಾ ಇಲ್ಲ. ಸೊ ನಾನು ಏನಾರು ಒಂದು ಮಾಡಬೇಕು, ಸೊ ಕೆಲಸ ಮಾಡಬೇಕು ಅನ್ನೋ ಒಂದು ಇಬ್ಬರು ಕೂಡ ಇಂಟೆನ್ಷನ್ ಇದೆ. ಅದಲ್ಲದೇ ಒಂದು ಅಚೀವ್ಮೆಂಟ್ಸ್ ಅಂತ ಮಾಡೋವಂಥದ್ದು ಹೆಸರು ಜೊತೆಗೆ ಒಂದು ದುಡ್ಡನ್ನು ಕೂಡ ಮಾಡೋವಂಥ ಯೋಚನೆ ಇರೋದ್ರಿಂದ ತ್ರಿವಿಕ್ರಮ್ ಇಷ್ಟೆಲ್ಲ ಮಾತಾಡಿದರೆ. ಜೊತೆಗೆ ಏನಪ್ಪ ಅಂತಂದರೆ ತ್ರಿವಿಕ್ರಮ್ ಅವ್ರಿಗೆ ಈ ಒಂದು ಮುದ್ದು ಸೊಸೆ ಒಂದು ಪ್ರಮೋಷನ್ಗೆ ಅಂತ ಬಂದಿರೋದ್ರಿಂದ ಸೊ ಯಾಕೆ ಇಲ್ಲಿ ನಮ್ಮ ಒಂದು ತ್ರಿವ್ಯಾ ಜೋಡಿ ಅಡೆಚಣೆ ಆಗಬಾರ್ದಲ್ಲ. ಇಲ್ಲಿ ಪ್ರತಿಮಾ ಮತ್ತು ತ್ರಿವಿಕ್ರಮ ಅಂದರೆ ಇಲ್ಲಿ ಭದ್ರೇಗೌಡ ಮತ್ತು ಪ್ರತಿಮಾ ಬಗ್ಗೆ ಮಾತನಾಡಕ್ಕೆ ಬಂದಿದ್ದಾರೆ. ಭದ್ರೇಗೌಡ ಮತ್ತು ಭದ್ರೇಗೌಡದ ಪಾತ್ರ ಬಗ್ಗೆ ಮತ್ತು ವಿದ್ಯಾನ ಪಾತ್ರ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಅಂತ ಬಂದ್ಬಿಟ್ಟು ಸೊ ಆ ಒಂದು ಪಾತ್ರಗಳನ್ನ ಇಷ್ಟಪಡಬೇಕು, ಆ ಜೋಡಿನ ಇಷ್ಟಪಡಬೇಕು. ಅಂದರೆ ಭದ್ರೇಗೌಡ ಮತ್ತು ವಿದ್ಯಾನ ಪಾತ್ರನ ಜನ ಇಷ್ಟಪಡಬೇಕು ಅಂದರೆ ಈ ತ್ರಿವ್ಯಾ ಪಾತ್ರನ ಮರಿಬೇಕು ಅಂತಾನೋ ಏನೋ ಗೊತ್ತಿಲ್ಲ. ತ್ರಿವ್ಯಾ ಅನ್ನೋ ಒಂದು ಜೋಡಿನ ಮರೆತು ಈ ಜೋಡಿನ ಅಕ್ಸೆಪ್ಟ್ ಮಾಡಲಿ, ಯಾಕೆಂದರೆ ಇದ್ರ ಜೊತೆಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಜೋಡಿನ ಇಷ್ಟಪಡಲಿ ಜನ ಅನ್ನೋ ಕಾರಣಕ್ಕೋಸ್ಕರ ತ್ರಿವಿಕ್ರಮ್ ಅವರು ಈ ರೀತಿ ಮಾತನಾಡಿದ್ದಾರೆ ಹೊರತಾಗಿ ಬೇರೆ ಏನು ಇಲ್ಲ. ನಿಜವಾಗ್ಲೂ ಕೂಡ ತ್ರಿವ್ಯಾ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದ್ದೇ ಇದೆ. ಅವ್ರು ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಾ ಇರೋದಂತೂ ಸತ್ಯ ಅಂತ ನನಗೆ ಅನ್ನಿಸ್ತು. ಎಲ್ಲ ಇಂಟರ್ವ್ಯೂಗಳನ್ನೂ ಕೂಡ ನೀವು ಡೀಟೇಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಜಸ್ಟ್ ಒಂದು ಪ್ರಮೋಷನ್ಗೋಸ್ಕರನೂ ಮಾತನಾಡಿರ್ತಾರೆ. ಅದಲ್ಲದೇ ಸೋಷಿಯಲ್ ಮೀಡಿಯಾ ಜೊತೆ ಮಾತಾಡಬಾರ್ದು ಅನ್ನೋ ಒಂದು ಇದು ಇರುತ್ತೆ. ಕೆಲವರು ಅವ್ರನ್ನ ಕೆಟ್ಟದಾಗಿ ಯೋಚನೆ ಮಾಡಬೇಡಿ ಅವರ ಮಾತುಗಳನ್ನ. ಭವ್ಯ ಕೆಲವೊಂದ್ಸಲ ಹೇಳ್ತಾರೆ ತ್ರಿವಿಕ್ರಮ್ನ ಅರ್ಥನೇ ಮಾಡ್ಕೊಳಕ್ಕಾಗೋದಿಲ್ಲ, ಮಾಸ್ಟರ್ ಮೈಂಡ್ ಅಂತಲೂ ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಕರಿತಾ ಇದ್ರು. ನಾನು ಅರ್ಥ ಮಾಡ್ಕೊಳೋವಂತಹ ಒಂದು ಸ್ಟೇಜಲ್ಲಿ ಇರಲಿಲ್ಲ. ಎಲ್ಲರೂ ನನ್ನ ದೂರ ಇಡುವಂತಹ ಸಮಯದಲ್ಲಿ ಭವ್ಯ ಕೂಡ ಮಾತ್ರ ಇವನು ನಂಬಬೇಕು, ಇವನು ಒಳ್ಳೆಯವನು ಅಂತೇಳ್ಬಿಟ್ಟು ನನ್ನ ಜೊತೆ ಕೈ ಜೋಡಿಸಿದಂಥವಳು ಭವ್ಯಗೌಡ ಅಂತೇಳ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಬಾರಿ ತ್ರಿವಿಕ್ರಮ್ ಅವರು ಭವ್ಯ ಬಗ್ಗೆ ಹೇಳಿದ್ದಾರೆ ಆಯಿತಾ. ಸೊ ಹಾಗಾಗಿ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಒಂದು ಇದ್ದೇ ಇದೆ. ಬಟ್ ಇಂಟರ್ವ್ಯೂಗಳಲ್ಲೆಲ್ಲ ಅವರು ಡೀಟೇಲಿಂಗ್ಸ್ ಕೊಡ್ತಾ ಹೋದರೆ ಪ್ರಮೋಷನ್ ಮಾಡಬೇಕಾಗಿರೋದು ಮುದ್ದು ಸೊಸೆ ನಿರೂಪಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು ಎಲ್ಲರೂ ಕೂಡ ಮತ್ತೆ ಇವರಿಗೆ ಕ್ಲಾಸ್ ತಗೋತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ. ಡೋಂಟ್ ವರಿ ತ್ರಿವ್ಯಾ ಒಂದು ಫ್ಯಾನ್ಸ್ಗಳು ಆದಷ್ಟು ವೆಯ್ಟ್ ಮಾಡಿ ಸಮಯ ಕೊಡೋಣ ಅವ್ರಿಗೆ. ಅವ್ರದ್ದೇ ಆದಂಥ ಒಂದು ಪ್ರಾಜೆಕ್ಟ್ ಇದೆ, ಹೊರಗಡೆ ಬಂದ ಮೇಲೆ ಜೊತೆಗೆ ಒಂದು ರೀಲ್ಸ್ ಅವರು ಮಾಡ್ತಾರೆ, ಅವರಿಬ್ಬರ ಬಗ್ಗೆ ಅಪ್ಡೇಟ್ ಕೂಡ ನೆಕ್ಸ್ಟು ಸಿಗಬಹುದು. ಅಷ್ಟೊಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ಬಿಗ್ ಬಾಸ್ನಲ್ಲಿ 120 ದಿನ ಇದ್ದವರು ಹೊರಗಡೆ ಬಂದ ತಕ್ಷಣವೇ ಅಷ್ಟು ಬೇಗ ಅವರ ಒಂದು ಬಾಂಡಿಂಗ್ ಕಟ್ ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಫ್ರೆಂಡ್ಶಿಪ್ ಅವರನ್ನು ಕೂಡ ಕಂಟಿನ್ಯೂ ಮಾಡ್ತಾರೆ. ನಾವು ಅದಕ್ಕೆ ಕಾದು ಅವರಿಗೆ ಸಪೋರ್ಟ್ ಮಾಡೋಣ. ಏನೇ ಪ್ರಾಜೆಕ್ಟ್ ಮುಖಾಂತರ ಬಂದರೂ ಕೂಡ ಸಪೋರ್ಟ್ ಮಾಡೋಣ. ತ್ರಿವ್ಯಾ ಫಾರ್ ಎವರ್. ಮತ್ತೊಂದು ಬಾರಿ ಹೇಳ್ತಾನೆ, ತ್ರಿವ್ಯಾ ಅನ್ನೋದೊಂದು ಬಾಂಡಿಂಗ್ ಇಂಥ ಬ್ರ್ಯಾಂಡ್ ಅಂತೂ ಹಾಗೇ ಆಗಿದೆ. ಸೊ ತ್ರಿವ್ಯಾ ಅನ್ನೋ ಒಂದು ಬ್ರ್ಯಾಂಡ್ಗೆ
ನಿಜವಾಗ್ಲೂ ಕೂಡ ಯಶಸ್ಸು ಸಿಕ್ಕಲಿ ಅಂತ ಹೇಳ್ತೀನಿ. ತ್ರಿವಿಕ್ರಮ್ ಮತ್ತು ಭವ್ಯ ಕೂಡ ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದ್ರೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ರೆ ಏನು ಅನ್ಸುತ್ತೆ, ತ್ರಿವ್ಯಾ ಅನ್ನೋದೊಂದು ಬ್ರ್ಯಾಂಡ್ ಅಥವಾ ಬಾಂಡ ಅಂತ ಹೇಳ್ಬಿಟ್ಟು ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ರೆ ಧನ್ಯವಾದಗಳು. ಲವ್ ಯು ಗೈಸ್, ಬಾಯ್.